ಹೇಳ್ತೀರಾ ಈಗ ನಿಮಗೆ ಸುಮಲತಾ ಗೆಲ್ಲಬೇಕಾ ಅಥವಾ ನಿಖಿಲ್ ಕುಮಾರಸ್ವಾಮಿ ಅಥವಾ ನಿಂತ್ರೆ ಅಥವಾ ಜೆಡಿಎಸ್ ನಿಂದ ನಿಂತ್ರೆ ಯಾರೇ ಮೈತ್ರಿ ಅಭ್ಯರ್ಥಿಯಿಂದ ಟಿಕೆಟ್ ಫಿಕ್ಸ್ ಆದ್ರೆ ಯಾರು ಗೆಲ್ಲಬೇಕು ಅಂತ? ನಮಗೆ ನಿಖಿಲ್ ಕುಮಾರಸ್ವಾಮಿನೇ ಗೆದ್ರೆ ಒಳ್ಳೇದು ಅಂದಂಗಾಗುತ್ತೆ. ಯಾಕೆಂದ್ರೆ ಅವ್ರು ತುಂಬಾ ಸೋತರು ಈ ಕಡೆ ಬಂದ್ ಹೋಗ್ತಾ ಇದ್ದಾರೆ. ಇವರು ಏನು ಗೆದ್ದರು ಇನ್ನು ಬರ್ಲೂ ಇಲ್ಲ, ಯಾರನ್ನು ಕಷ್ಟ ಸುಖ ನೋಡ್ಲೂ ಇಲ್ಲ. ಅದಕ್ಕೋಸ್ಕರ ಅವರು ನಿಲ್ಲಕ್ಕಿಂತ ನಿಖಿಲ್ ಕುಮಾರಸ್ವಾಮಿನೇ ಗೆದ್ರೆ ಸರಿ ಅನ್ನಂಗ. ಈಗ ಅನ್ಸುತ್ತಾ ನಿಖಿಲ್ ಕುಮಾರಸ್ವಾಮಿಗೆ ಟಿಕೆಟ್ ಸಿಗ್ಬೋದು? ಅಲ್ಲ, ಟಿಕೆಟ್ ಇನ್ನು ನೋಡಿ, ಇನ್ನೂ ಕೂಡ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಸುಮಲತಾಗೂ ಕೂಡ ಟಿಕೆಟ್ ಕನ್ಫರ್ಮ್ ಆಗಿಲ್ಲ. ಅವರು ಬಿಜೆಪಿಯಿಂದ ಈ ಸಲ ಬಿಜೆಪಿಯಿಂದ ನಿಲ್ಬೇಕು ಅಂತ ಹೇಳ್ತಿದಾರಲ್ಲ. ಅದು ಬಿಜೆಪಿ ಬಂದ್ರು ಅವ್ರು ನಿಖಿಲ್ ಕುಮಾರಸ್ವಾಮಿನೇ ಗೆದ್ರೆ ಸರಿ. ನಿಖಿಲ್ ಕುಮಾರಸ್ವಾಮಿ ಟಿಕೆಟ್ ಸಿಗ್ಬೇಕು, ಅವ್ರು ಗೆಲ್ಲಬೇಕು. ಕುಮಾರಸ್ವಾಮಿನೇ ಸರ್, ನೀವೇನ್ ಹೇಳ್ತೀರಾ? ಈಗ ಸುಮಲತಾ ಬಂದಿಲ್ಲ, ಅಭಿವೃದ್ಧಿ ನೋಡಿದಾರೆ, ಯಾವತ್ತರ ನೋಡಿದಾರೆ ಈ ಕಡೆ, ಏನ್ ಹೇಳ್ತೀರಾ? ಏನು ಮಾಡಿಲ್ಲ ಸರ್. ಅವ್ರು ನಿಖಿಲ್ ಕುಮಾರಸ್ವಾಮಿಯವರೇ ಗೆಲ್ಬೇಕು, ಅವರೇ ನಿಂತ್ಕೊಂಡು ಅದೇನು ನೋಡ್ಬೇಕು, ನಮ್ಗೆ ಅವರೇ ಮಾಡ್ಬೇಕು. ಸರ್, ನೀವೇನ್ ಹೇಳ್ತೀರಾ? ಸರ್, ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿ ಇಲ್ಲ ಕುಮಾರಸ್ವಾಮಿ ಯಾರು ಸರಿ, ಇಲ್ಲ ಡಾಕ್ಟರ್ ಮಂಜುನಾಥ್ ಅವರು ಸರಿ ನಿಂತ್ರೆ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು. ಮೈತ್ರಿ ಅಭ್ಯರ್ಥಿ ಆದ್ಮೇಲೆ ಸುಮಲತಾ ಎಲ್ಲಿ ಜಾಗ ಸಿಗ್ತದೆ, ಪಕ್ಷೇತರವಾಗಿ ನಿಲ್ಬೇಕು. ಈ ಸರ್ ಆಲೆ ಒಂದ್ಸರ್ ಕೊಟ್ಟಾಗದೆ, ಅವ್ರಿಗೆ ಏನೂ ಕೆಲಸ ಮಾಡಿಲ್ಲ. ಒಟ್ಟರಲ್ಲಿ ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು. ಇಲ್ಲ ಬಿಜೆಪಿ ಎಲ್ಲಾರ ಆಗ್ಬೋದು, ಇಲ್ಲ JDS ಎಲ್ಲಾರ ಆಗ್ಬೋದು. ಹಾಗಾದ್ರೆ ನಿಮ್ ಪ್ರಕಾರ ಬಿಜೆಪಿಯಿಂದ ಸುಮಲತೆಗೆ ಟಿಕೆಟ್ ಸಿಕ್ತು ಅಂತ ಇಟ್ಕೊಳ್ಳಿ, ಸಪೋರ್ಟ್ ಮಾಡ್ತೀರಾ? ಇಲ್ಲ, ಮಾಡಲ್ಲ. ಯಾಕೆ ಮಾಡಲ್ಲ ಅಂತಂದ್ರೆ ಒಂದ್ಸರ ಆಕ್ಷನ್ ಕೊಟ್ಟಾಗೈತೆ, ಆಗ್ಲೇ ಕೊಟ್ಟಾಗ್ಬಿಟ್ಟೈತೆ. ತಿರ್ಗಾ ಕೊಡಲ್ಲ ಅವ್ರಿಗೆ, ತಿರುಗಿ ಕೊಡಲ್ಲ. ಒಟ್ಟು ಈಗ ಒಟ್ಟಲ್ಲಿ ನಿಮ್ಗೆ JDS ಅಭ್ಯರ್ಥಿ ಫಿಕ್ಸ್ ಆಗಬೇಕು ಅಥವಾ ಮೈತ್ರಿ ಅಭ್ಯರ್ಥಿ ಫಿಕ್ಸ್ ಆದ್ರೆ? ನಿಖಿಲ್ ಕುಮಾರಸ್ವಾಮಿ ಆದ್ರೂ ಸರಿಯೇ, ಇಲ್ಲ ಕುಮಾರಸ್ವಾಮಿ ಆದ್ರೂ ಸರಿಯೇ, ಮೈತ್ರಿ ಅಭ್ಯರ್ಥಿ ಗೆಲ್ಲಬೇಕು. ನೋಡಿದ್ರಲ್ಲ ಜಯಪ್ರಕಾಶ್ ಶೆಟ್ರೆ, ಒಟ್ನಲ್ಲಿ ಈ ಒಂದು ಭಾಗದಲ್ಲಿ ಅಂದ್ರೆ ಇದು ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ, ಆಕ್ಚುಲಿ ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರ, ಮಂಡ್ಯ ವಿಧಾನಸಭಾ ಕ್ಷೇತ್ರ ಅಲ್ಲ. ಮೇಲ್ಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಇದೆ, ಒಂದು ರೀತಿಯಲ್ಲಿ ಒಲವು ಅಂತಂದ್ರೆ ಬಹಳ ಪ್ರಮುಖವಾಗಿ ಎಲ್ಲೋ ಒಂದ್ ಕಡೆ ಮೈತ್ರಿ ಅಭ್ಯರ್ಥಿನೇ ಫಿಕ್ಸ್ ಆಗ್ಬೇಕು ಅನ್ನುವಂತ ಜನರು ಮಾತಾಡ್ತಿದ್ದಾರೆ ಶೆಟ್ರೆ.